ನಮ್ಮ ಕರ್ನಾಟಕದ ಒಬ್ಬ ಶಾಸಕರು ವಿಧಾನಸೌಧದಾಗೂ ಧ್ವನಿ ಎತ್ತಾರ. ಏನು ಧ್ವನಿಪ್ಪ ಅಂತಂದ್ರು, ನಮಗೆ ಒಂದೇ ಟಿಕೆಟ್ ಕೊಡ್ತಾರ, ನಮಗೆ ಜನಗಳ ಮಧ್ಯದಾಗ ಕೂಡಿಸ್ತಾರ, ನಮಗೆ ಒಂದು ಟಿಕೆಟ್ ಸೇರೋಗಲ್ಲ, 4-5 ಟಿಕೆಟ್ ಕೊಟ್ಟರೆ ಅಂದ್ರೆ ನಮ್ಮ ಕುಟುಂಬ ಸಮೇತ ಹೋಗಿ ಕ್ರಿಕೆಟ್ ನೋಡ್ತೀವಿ, ಮತ್ತು ನಮಗೆ VIP ಸೀಟ್ ಕೊಡಬೇಕು, ಜನಗಳ ಮಧ್ಯದಾಗ ನಮಗೆ ತೊಂದರೆ ಆಗ್ಲತ್ತದ ಅಂತ. ಅಲ್ಲ ರೀ, ಜನಗಳೇ ನಿಮಗೆ ಓಟ್ ಹಾಕಿ ಗೆದಿಸ್ಯಾರ, ಅವ್ರು ಬಗ್ಲಾಗ ಕುಂತು ಕ್ರಿಕೆಟ್ ನೋಡ್ಲಾಕ ನಿಮಗೆ ತೊಂದರೆ ಆಗ್ಲತ್ತದ. ನನ್ನ ಒಂದು 5 ಟಿಕೆಟ್ ಕೊಡಕ್ಕೆ ಹೇಳಿ ಸರ್, ಟಿಕೆಟ್ ಕೊಡಿಸಿ ಸರ್. ನಮಗೆ ಬ್ಲಾಕ್ ಅಲ್ಲಿ ಬರ್ಕೋತಾರೆ ಟಿಕೆಟ್ಗಳನ್ನ, ಇಲ್ಲಿ ನಮಗೆ ಕೊಡಲ್ಲ MLAಗಳಿಗೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತದ, ಮಾರ್ಚ್ 28ನೇ ತಾರೀಕು ಕ್ರಿಕೆಟ್ ಪ್ರಾರಂಭವಾಗ್ತದ. 2020 IPL. ನಮ್ಮ ಕರ್ನಾಟಕದ ಒಬ್ಬ ಶಾಸಕರು ವಿಧಾನಸೌಧದಾಗೂ ಧ್ವನಿ ಎತ್ತಾರ. ಏನು ಧ್ವನಿಪ್ಪ ಅಂತಂದ್ರು, ನಮಗೆ ಒಂದೇ ಟಿಕೆಟ್ ಕೊಡ್ತಾರ, ನಮಗೆ ಜನಗಳ ಮಧ್ಯದಾಗ ಕೂಡಿಸ್ತಾರ, ನಮಗೆ ಒಂದು ಟಿಕೆಟ್ ಸೇರೋಗಲ್ಲ, 4-5 ಟಿಕೆಟ್ ಕೊಟ್ಟರೆ ಅಂದ್ರೆ ನಮ್ಮ ಕುಟುಂಬ ಸಮೇತ ಹೋಗಿ ಕ್ರಿಕೆಟ್ ನೋಡ್ತೀವಿ, ಮತ್ತು ನಮಗೆ VIP ಸೀಟ್ ಕೊಡಬೇಕು, ಜನಗಳ ಮಧ್ಯದಾಗ ನಮಗೆ ತೊಂದರೆ ಆಗ್ಲತ್ತದ ಅಂತ. ಅಲ್ಲ ರೀ, ಜನಗಳೇ ನಿಮಗೆ ಓಟ್ ಹಾಕಿ ಗೆದಿಸ್ಯಾರ, ಅವ್ರು ಬಗ್ಲಾಗ ಕುಂತು ಕ್ರಿಕೆಟ್ ನೋಡ್ಲಾಕ ನಿಮಗೆ ತೊಂದರೆ ಆಗ್ಲತ್ತದ. ನನ್ನ ಪ್ರಕಾರ ನೀವು ಟಿಕೆಟ್ ಬೇಕು, ನಾ ಕ್ರಿಕೆಟ್ ನೋಡ್ತೀನಿ ಅಂತ ನೀವು ವಿಧಾನಸೌಧದ ಧ್ವನಿ ಎತ್ತೋದೇ ಅಲ್ಲ. ನನ್ನ ಪ್ರಕಾರ ನಾವೆಲ್ಲರೂ ನಿಮಗೂ ಚುನಾವಣೆಯಿಂದ ಗೆದ್ದಿಸಿ ವಿಧಾನಸೌಧಕ್ಕೆ ಯಾಕೆ ಕಳಿಸಿವಪ್ಪ ಅಂದ್ರೆ, ನೀವು ಯಾವ ತಾಲೂಕದಾಗ ಗೆದ್ದಿರಲ್ಲ ಆ ತಾಲೂಕದಾಗಿರುವಂತಹ ಸಮಸ್ಯೆಗಳ ಬಗ್ಗೆ ವಿಧಾನಸೌಧದಾಗ ಧ್ವನಿ ಎತ್ತಿ, ಅಲ್ಲಿ ಏನು ಆ ತಾಲೂಕಾಗ ಹಳ್ಳಿಗಳು ಬರ್ತಾವಲ್ಲ ಆ ಸಮಸ್ಯೆ ಬಗೆಹರಿಸೋ ಸಲಕ್ಕಾಗಿ ನಿಮಗೆ ಚುನಾವಣೆಯಲ್ಲಿ ಗೆದ್ದಿಸಿ ವಿಧಾನಸೌಧ ಕಳಿಸಿವಿ. ಆ ವಿಷಯದ ಬಗ್ಗೆ ಅಲ್ಲಿ ಮಾತಾಡಬೇಕು. ಯಾಕಂದ್ರೆ ತಾಲೂಕದಾಗ ಭಾಳ ಸಮಸ್ಯೆಗಳು ಇರ್ತಾವೆ. ಆ ಸಮಸ್ಯೆ ಬಿಟ್ಟು ನಾ ಕ್ರಿಕೆಟ್ ನೋಡ್ತೀನಿ, ನನಗೆ ಒಂದು ಟಿಕೆಟ್ ಸೇರೋಗಲ್ಲ, ನಾನು ಜನಗಳ ಮಧ್ಯೆ ಕೂಡಿಸ್ಲತ್ತಾರ, ನನಗೆ 7-8 ಟಿಕೆಟ್ ಬೇಕು, ನಮ್ಮ ಕುಟುಂಬ ಸಮೇತ ಹೋಗಿ ಕ್ರಿಕೆಟ್ ನೋಡ್ತೀನಿ ಅಂತಿರಲ್ರಿ. ನಿಮ್ಮ ಸ್ವಂತ ದುಡ್ಡಿನೇ ಅದು. ಒಂದು ಟಿಕೆಟ್ ಅಲ್ಲ, 10 ಅಲ್ಲ, 50 ಅಲ್ಲ, ಎಷ್ಟು ಬೇಕು ಅಷ್ಟು ಟಿಕೆಟ್ ತೊಗೊಂಡು ನೀವು ಕ್ರಿಕೆಟ್ ನೋಡ್ರಿ. ನಾವು ಬೇಡ ಅನ್ನಲ್ಲ. ಜನಗಳು ಕುರಿತು ಕುಂದು ಕೊರತೆಗಳು ಸಮಸ್ಯೆಗಳು ಭಾಳ ಇರ್ತಾವ, ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ.